ನೀ ಮನುಷ್ಯನಾಗಿ ಬಂದು ಬಂದು ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮವನ್ನು ಎತ್ತಿ ಎತ್ತಿ ನಿನಗ ಶ್ರೇಷ್ಠ ಮಾನವ ಅಂತೇಳಿ ಕರೆದಾರ. ಕರ್ದಾರಿಪ್ಪ. ಯಾಕ ಕರೆದಾರ ಅಂದ್ರೆ ನಿನಗೆ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಪರಮಾತ್ಮ ವರಕರನಾಗಿ ನೀಡ್ಯಾನ್ರಿಪ್ಪ. ಅದಕ್ಕೆ ವಿಶೇಷವಾಗಿ ನಿನಗ ಪರಮಾತ್ಮ ಕೊಟ್ಟಾನಂದ್ರ ಹೌದಾ ನೀ ಎಷ್ಟು ಚಕ್ರ ಸುತ್ತ ಹಾದಿ? 84 ಲಕ್ಷ ಚಕ್ರ ಸುತ್ತ ಹಾದೀನಿ. ಹೌದೌದು 83,99,999 ಚಕ್ರಗಳನ್ನು ಸುತ್ತಾದೀನಿ. ಹೌದೌದು ಇದು ಯಾವುದು ನಿಂದು? ಯಾವ್ದ್ರಿಪ್ಪ? ಲಾಸ್ಟ್ ಮಾನವ ಜನ್ಮ. ಹೌದು ಇದರ ಒಳಗೆ ನೀ ತಪ್ಪು ಮಾಡಿದಿ ಅಂದ್ರ ಮತ್ತೆ 84 ಲಕ್ಷ ಜೀವರಾಶಿಗಳನ್ನೇ ನೀ ತಿರುಗಬೇಕು ವಿನಕರೆ ನಿನಗ ಮುಕ್ತಿ ಇಲ್ಲ. ಇದ್ರೊಳಗ ಮಾನವನಾಗಿ ಬಂದ ಮೇಲೆ ತಪ್ಪು ಮಾಡಬಾರ್ದು ಅಂತೇಳಿ ಏನ್ ಹೇಳ್ತಾನ ಬಸವಣ್ಣ? ಕಳಬೇಡ ಅಂದ್ರ ಹೌದು ಇನ್ನೊಬ್ಬರದು ಹೊಟ್ಟೆ ತುಡುಗು ಮಾಡಬೇಡ ತಾನು. ತುಡುಗು ಮಾಡಬೇಡ. ಕೊಲ್ಲಬೇಡ ಅಂದ್ರ ಕೊಲ್ಲಬೇಡ ಅಂದ್ರಿ ಹುಟ್ಟಿಸುವುದು ನಿನ್ನ ಕೈ ಒಳಗೆ ಹೊಟ್ಟೆ ಇಲ್ಲ ಇಲ್ಲ ಹಂಗ ಹುಟ್ಟಿಸುವುದು ಇಲ್ಲ ಅಂತೇಳಿ ಇನ್ನೊಂದು ಜೀವರಾಶಿಗೆ ಹೊಟ್ಟೆ ಕೊಲ್ಲಬೇಡ. ಹೌದೌದು ಹುಸಿಯ ನುಡಿಯಲು ಬೇಡ. ಹೌದು ನೀ 1000 ಸುಳ್ಳು ಮಾತಾಡಬೇಡ. ಬೇಡ. ಒಂದೇ ಸತ್ಯವಾಗಿರ್ತಕ್ಕಂಥ ಸತ್ಯದ ಮಾತು ಒಂದೇ ಆಡು. ಆಡು ಕರೆ ಹುಸಿ ಆಡಬೇಡ ಆತನು. ಹೌದೌದು ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ. ಹೌದು ಅನ್ಯರಿಗೆ ಅಪಹಾಸ್ಯ ಮಾಡಬೇಡ. ಬೇಡ. ಅನ್ಯರಿಗೆ ಅಪಹಾಸ್ಯ ಯಾಕೆ ಮಾಡಬೇಡ ಅಂತ ಕೇಳಿದ್ರ ಯಾಕ್ರಿಪ್ಪ? ಅನಂತ ಜನ್ಮದ ಹಾ ಋಣಗಳಿರ್ತಾವ, ಕರ್ಮಗಳಿರ್ತಾವ, ಹೌದು ಧರ್ಮಗಳಿರ್ತಾವ. ಕರ್ಮ ಧರ್ಮದ ಫಲ ನಮ್ಮ ಪದರೊಳಗ ಐತತ್ ಹೇಳಿ ಹಾ ನಾ ಬಹಳ ಚಲೋ ಅದೀನಿ ಅಂತೇಳಿ ಚಲೋ ನಾನು ಅದೀನೇನು ನನಗ ಕೊಟ್ಟಾವ ಒಬ್ಬ ಬ್ಯಾರೆ ಅದಾನ. ಹೌದ್ರಿಪ್ಪ. ಕೊಟ್ಟಾವ ಬ್ಯಾರೆ ಅದಾನಂತ ತಿಳ್ಕೊಂಡು ಮಲ್ಲೂಣಿ ಹೇನಾರೆ ಒಟ್ಟ ಹಗರದಿ ತಿಳ್ಕೊಂಡು ಹೌದು ಅಪಹಾಸ್ಯ ಮಾಡಿ ನೀ ಕರ್ಮ ಕಟ್ಕೋಬೇಡತ್ತಾನೋ ಬಸವಣ್ಣ. ಹೌದ್ರಿಪ್ಪ. ಆ ಅಪಹಾಸ್ಯ ಮಾಡಬೇಡ. ಇದರು ಅಳಿಯಲು ಬೇಡ ಅಂದ್ರ ಏನ್ರಿಪ್ಪ? ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ. ಹೌದೌದು ಹಿರಿಯರಿಗೆ ಹೆಚ್ಚಿನ ಅನುಭೋಗ ಅದ. ಆ ಹೆಚ್ಚಿನ ಅನುಭೋಗ ಇದ್ದಿರ್ತಕ್ಕಂಥ ಹಿರಿಯರಿಗೆ ನೀ ಯಾನ್ ಹೇಳ್ತಿ ಹೋಗತ್ತೇಳಿ ಅನ್ನ ಇದ್ರ ಮಾತಾಡ್ತೀವಲ್ಲ, ಹೌದು ಇದ್ರ ಎಂದೆಂದು ವಾದಿಸಬೇಡ ಅಂದ ನಾವು ಎಷ್ಟೇ ಶಾನೆ ಆದ್ರೂ ಕೂಡ. ಹೌದ್ರಿಪ್ಪ. ಅದಕ್ಕೆ ಹೇಳ್ತಾನವ್ ಇದೇ ಮರ್ತ್ಯದೊಳಗ ಇಲ್ಲೇ ಅಂತರಂಗನೂ ಐತಿ, ಇಲ್ಲೇ ಬಹಿರಂಗನೂ ಐತಿ ಅಂದ್ರ ಇಲ್ಲೇ ಸ್ವರ್ಗನೂ ಐತಿ, ಇಲ್ಲೇ ನರಕನೂ ಐತಿ ಅಂತ ಹೇಳಿ ಅಣ್ಣ ಬಸವಣ್ಣವ್ರು ಹೇಳ್ಯಾರ ಮಾತ. ಹೇಳ್ಯಾರಿಪ್ಪ. ಮಾವಿನ ಹೊಂಡ ಗ್ರಾಮದವರು ಹಾ 10 ದಿವಸ 15 ದಿವಸ ಹಿಂದೆ ವಿಚಾರ ಮಾಡಿ 2 ಮೇಳಿಗೆ ಭಂಡಾರ ಕೊಟ್ಟು ಕೊಟ್ಟಾರ್ರಿಪ್ಪ. 2 ಮೇಳಿನ ಸತ್ಸಂಗದ ಸೇವೆ ನಡೆಸ್ಕೊಂಡು ಹೋಗೋದಕ್ಕ ಹೌದು ನೀವು ಕೂಡ 28 ತಾರೀಕು ಎಲ್ಲೇ ಕಾರ್ಯಕ್ರಮ ಇದ್ರು ನಮ್ಮ ಕಾರ್ಯಕ್ರಮ ಬರ್ಬೇಕಂತೇಳಿ ಕರೆಸಿ ಎಲ್ಲಾರು ಕೂಡ್ಕೊಂಡು ನಾವು ಬಂದಿವಿ. ಒಂದ್ ಕಡೆ ಏನತ್ತಾರ ನಾವು ಎಲ್ಲಾರು ಕೂಡ್ಕೊಂಡತ್ತಾರ, ಇನ್ನೊಂದ್ ಕಡೆ ಎಲ್ಲಾರು ಕಲ್ತ್ ಬಂದಿವತ್ತಾರ. ನಮ್ಮ ಕಡೆ ಕಲ್ತ್ ಬಂದಿವ್ ಅಂದ್ರೆ ಏನ್ ಕಲಿಸ್ಯಾರತ್ ನಾವು ಬೆಳಗಾವಿ ಡಿಸ್ಟಿಕ್ ದವ್ರ ಇರ್ತೀವಿ, ಬಿಜಾಪುರ ಡಿಸ್ಟಿಕ್ ಹೋದಿವಿ ಅಂದ್ರೆ ಎಲ್ಲಾರು ಕೂಡುದಕ್ಕ ಕಲ್ತ್ ಬಂದಿವತ್. ಹಿಂಗ ಭಾಷೆ ಚೇಂಜ್ ಆಗ್ತಾವ. ಇಲ್ಲಿ ಬಂದ್ ಏನಾಗ್ಯದ ಅಂತ ಕೇಳಿದ್ರ ಏನ್ರಿಪ್ಪ? ಒಬ್ರು ಬಂದ್ರು ಒಬ್ರು ಬಿಟ್ರು ಹೆಚ್ಚು ಕಡಿಮೆ ಆಗಿರ್ಬಾರ್ದತ್ ಹೇಳಿ 2 ಸತ್ಸಂಗದವ್ರು ಪೂರ್ತಿ ಒಂದೊಂದು ಪಾಳೆ ಹಾಡಿದ ನಂತರ ನಿಮಗೊಂದೊಂದು ತೀರ್ಪು ಕೊಟ್ಟಿವ್ ನಾವು. ಏನ್ ತೀರ್ಪು ಕೊಟ್ಟಿವಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ನೀವು ಅನುಭಾವಿಕರಿದ್ದೀರಿ, ಜಾನ್ರಿದ್ದೀರಿ, ಶಾನ್ಯಾರಿದ್ದೀರಿ, ಕಲಾವಿದರಿದ್ದೀರಿ. ನೀತಿ ಮಾತುಗಳನ್ನ, ನೀತಿ ಹಾಡುಗಳನ್ನ, ಸತ್ಯ ಸಿದ್ಧರ ಚರಿತ್ರೆಯನ್ನ ನೀವು ಪ್ರತಿಪಾದನೆ ಮಾಡ್ತೀರಿ ಅಂತ ತಿಳ್ಕೊಂಡು ನಿಮಗೊಂದೊಂದು ಮಾರ್ಗ ನಾವು ಹೆಂಗ ಹಾಕಿದೆವು ಮಲ್ಲಪ್ಪ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಅಮೋಘ ಸಿದ್ಧ ಗುರು ಸೋಮೇಶ್ವರನನ್ನು ಮಾಡಿಕೊಂಡು ದೈವ ಇದೇ 3 ಚಂಜಿ ಹೇಳಿದ ಮಾತೈತ್ರಿ. ಎಲ್ಲಾರು ನೆನಪಿನೊಳಗೆ ಇಟ್ಟುಕೋರಿ. ಯೂಟ್ಯೂಬ್ ಅನ್ನಂದಿರಿ ಶರಣು ಶರಣಾರ್ಥಿ, ಜರ ಗದ್ದಲ ಮಾಡಬೇಡ್ರಿ. ದೈವದ ತಲೆಯೊಳಗೆ ಕೊಡುವ ಮಾತೈತಿದು. ಒಂದೊಂದು ಪಾಳೆ ಹಾಡಿದ ನಂತರ ನಾವು ಏನು ತೀರ್ಪು ಕೊಟ್ಟೇವಪ್ಪ ಅಂತಂದ್ರ ಏನ್ರಿ ಸರ? ಮಾವಿನ ಹೊಂಡ ಗ್ರಾಮದಲ್ಲಿ ಇಲ್ಲಿ ಸತ್ಯಸಿದ್ಧರ ಚರಿತ್ರೆಯನ್ನು ಪ್ರತಿಪಾದನೆ ನೀವು ಮಾಡಬೇಕಾದ್ರೆ ಹಾಡಿನ ಮುಖಾಂತರ ಮಾಡ್ರಿ, ಗದ್ಯದ ಮುಖಾಂತರ ಪದ್ಯದ ಮುಖಾಂತರ ಹೇಳುದರೆ ಮಾಡ್ರಿ. ಮಾಡಿದ್ರೆ ಹೆಂಗ ಆಗಿರ್ಬೇಕು ಇವತ್ತಿನ ದಿವಸ ಕೇಳಿದ್ರ ಅಮೋಘ ಸಿದ್ಧ ಗುರು ಸೋಮೇಶ್ವರ ವರವಿನ ಮಕ್ಕಳು, ಪುಣ್ಯದ ಮಕ್ಕಳು, 21 ಮೊಮ್ಮಕ್ಕಳು, 101 ಮಂದಿ ಮರಿ ಮೊಮ್ಮಕ್ಕಳು, 1001 ಗಿರಿ ಮೊಮ್ಮಕ್ಕಳು, 1700 ಸಿದ್ಧರು ಚಟ್ಟಿ ಜಾತ್ರೆಗೆ ಬೆಟ್ಟಿ ತಗೋತಾರ. ಇದು ಅಮೋಘ ಸಿದ್ಧನ ಬಳ್ಳಿ ಮರ್ತೆ ಮಂಡಲದೊಳಗೆ ಹಬ್ಬ. ಇದರ ಒಳಗೆ ಏನಾರ ಅಡಕಾಗಿರ್ತಕ್ಕಂಥ ವಿಷಯನ್ನ
ಮುತ್ತೂರದ ಕಲಾ ತಂಡದವ್ರು ಕೇಳಬೇಕಂತೇಳಿ ಪೂರ್ತಿ ಸಂಪೂರ್ಣ ನಿಮ್ಮ ಕಿವಿಗೆ ಮುಟ್ಟಂಗ ನಿಮ್ಮ ಮನ ಮುಟ್ಟಂಗ ಮಾತು ಹೇಳಿವ್ ನಾವು. ಹೇಳ್ಯಾರಿಪ್ಪ. ಇದರ ಜೊತೆಯಲ್ಲಿ ಹಾ ಜಗದ ಗುರು ರೇವಣ ಸಿದ್ದೇಶ್ವರನ ಹಿಡ್ಕೊಂಡು ಹಾಲು ಮತಕ ಮೂಲ ಗುರು ರೇವಣ ಸಿದ್ಧ, ರೇವಣ ಸಿದ್ಧ. ಕುರುಬರಿಗೆ ಕುಲಗುರು ಬೀರಪ್ಪ, ಹೌದಾ ಹಿಂಗ ಮನೆ ಗುರುಗಳನ್ನ ಹಿಡ್ಕೊಂಡು ಹಾಲು ಮತದಾಗ ಹೆಸರುಗಳದಾವ. ಹೌದೌದು ಈಚಿ ಕಡೆ ಏನ್ ಅಡಕಾಗಿರ್ತಕ್ಕಂಥ ವಿಷಯನ್ನ ಹೌದಾ ನೀವು ಅಮೋಘ ಸಿದ್ದೇಶ್ವರನ ಮಾರ್ಗದವ್ರು ಕೇಳ್ರಿ ಅಂತಕ್ಕಂಥ ಮಾತನ್ನ ಸಂಪೂರ್ಣವಾಗಿ ನಿಮಗೆ ವಿಚಾರ ಕೊಟ್ಟೇವ್ ನಾವು. ಕೊಟ್ಟರಿಪ್ಪ. ಕೊಟ್ಟ ಪ್ರಕಾರದಾಗ ತೊದಲವಾಗಿ ಮಾಳು ಮಾಸ್ತರ್ ಏನ್ ನಿಮಗೆ ಸವಾಲು ಕೇಳಿದ್ರು ಅಂತ ಕೇಳಿದ್ರ, ಏನ್ರಿಪ್ಪ? ಒಂದು ಊರಿನಲ್ಲಿ ಒಂದು ಊರಾಗ್ರಿ ಮಕ್ಕನಾಪುರದಾಗ ವಿಜಾಪುರ ಜಿಲ್ಲಾ ವಿಜಾಪುರ ತಾಲೂಕ ಶಿವಪುರ ಹಟ್ಟಿ ಮೊದಲಿನ ಹೆಸರ, ಎರಡನೇದ ಹೆಸರು ಸದ್ಯ ಮಕ್ಕನಾಪುರ. ಮಕ್ಕನಾಪುರ ಮಾಯಿ ಮಕ್ಕನಾಪುರದಾಗ ಗೌರಿ ಸೋಮೇಶ್ವರ ಅದಾನಂದ್ರ ಹೌದು. ಆ ಗೌರಿ ಸೋಮೇಶ್ವರನಿಗೆ ಒಬ್ಬ ಪರಮ ಭಕ್ತನಾಗಿ ಹಾ ಆ ಪರಿಪರಿಯಾಗಿ ಭಕ್ತಿಯನ್ನು ಮಾಡಿದಕ್ಕರ ಗೌರಿ ಸೋಮೇಶ್ವರನಿಗೆ ಮಕ್ಕನಾಪುರಕ್ಕೆ ಯಾವ ದಿವಸ ಬರೋದಾಗಲಿಲ್ಲ. ಆ ದಿವಸ ಉಪವಾಸನೆ ಇರ್ತಿದ್ದ. ಹೌದು. ಆ ದಿವಸ ಉಪವಾಸ ಇರೋ ಭಕ್ತನ ಒಂದು ಭಾವಕ್ಕೆ ಒಲಿತು ಗೌರಿ ಸೋಮೇಶ್ವರ ಪಲ್ಲಕ್ಕಿ ಮುಖಾಂತರ ಹಾ ಇನ್ನೊಂದು ಊರಿಗೆ ಹೋಗು ಯಾಳೆದೊಳಗ ಆ ಊರಿನಲ್ಲಿ ಪಲ್ಲಕ್ಕಿ ಇಳಿಯುದಕ್ಕರ ಒಬ್ಬ ಹಿರಿಯನ ಮನೆಯಾಗ ಮೈ ಒಳಗ ದೇವಋಷ್ಯನ ಮೈ ಒಳಗ ಬಂದು ನಾ ಏನಂತ ಕೇಳಿದ್ರೆ ನನ್ನ ಪರಮ ಭಕ್ತನ ಇಲ್ಲಿ ಕರೆಸಬೇಕು, ನನ್ನ ಪರಮ ಭಕ್ತಗೆ ನಾ ದರ್ಶನ ಆಗ್ಬೇಕಂತೇಳಿ ಮಾತು ಕೊಟ್ಟ. ಕೊಟ್ಟ. ಯಾವ ಜಾಗದಾಗ ದರ್ಶನ ಕೊಟ್ಟ, ಯಾವ ಜಾಗದಾಗ ಸದ್ಯಕ್ಕೆ ಮಂದಿರಗಳು ನೋಡಾಕದಾವತ್ತೇಳಿ ಹೌದು. ಮಾಳು ಮಾಸ್ತರ್ ಕೇಳ್ದ. ಕೇಳ್ಯಾರಿಪ್ಪ. ಕೇಳ್ದಕ್ಕರ ನಮ್ಮ ಕಲಗುರ್ಗಿ ಸಂಘನವ್ರು ಏನು ಉತ್ತರ ಕೊಟ್ರು ಅಂತ ಕೇಳಿದ್ರ, ಏನ್ರಿ? ಹುಲಜಂತಿ ಗ್ರಾಮ ಕೋತ್ಯಾಗೋಳ್ ಮನ್ತನ ದುಂಡಪ್ಪ ಅಂತಕ್ಕಂಥ ಭಕ್ತ ಅಂತಕ್ಕಂಥ ಉತ್ತರ ಕೊಟ್ರು. ಕೊಟ್ಟಾರಿಪ್ಪ. ಇದು ಮತ್ತಿಗೆ ನೆಲಕಿದಷ್ಟು ಹೌದೌದು. ಯಾರು ಹೇಳುದಿಲ್ಲ, ಎಲ್ಲ ತಿಳಿದವ್ರು ಹೇಳ್ಯಾರಲ್ಲ. ಹೌದು. ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ, ಬಾಳಿದ್ದು ಬಲವಿಲ್ಲ. ಸಾಹಿತ್ಯನು ಕೂಡ ಎಲ್ಲರಿಲ್ಲ ಸರ್ವಜ್ಞ ಅಂತೇಳಿ ಸರ್ವಜ್ಞ ಮೂರ್ತಿ ಮಾತು ಹೇಳ್ಯಾರ. ಹೌದೌದು. ನಾವಲ್ಲಿದು ಮಹಾತ್ಮರು ಹೇಳ್ಯಾರ. ಮಹಾತ್ಮರು ಹೇಳ್ಯಾರ. ಹಂಗ ಅವರು ಮತ್ತಿಗೆ ಮುಟ್ಟಿದಟ್ಟು ಹೌದಾ ಹುಲಜಂತಿ ಏನಂತ ಮಾತನ್ನ ಹೇಳಿದ್ರು. ಹುಲಜಂತಿ ಅಂತಕ್ಕಂಥ ಉತ್ತರ ಸರ್ವತ್ತ ತಪ್ಪೈತ್ರಿ ಸರ. ನಮ್ಮ ಉತ್ತರ ಹೆಂಗೈತಿ ಅಂತ ಕೇಳಿದ್ರ, ವಿಜಯಪುರ ಜಿಲ್ಲಾದ ಪೈಕಿ ವಿಜಯಪುರ ತಾಲೂಕಿನ ಮಕ್ಕನಾಪುರ ಗ್ರಾಮದ ಸಮೀಪ 10 ಕಿಲೋಮೀಟರ್ ಸಹಿತ ಹೆಚ್ಚು ಕಡಿಮೆ ಅಷ್ಟೇ ಅದ, ಹೌದಾ 10 ಮೇಲ್ಪಟ್ಟಿಲ್ಲ. ಹೌದೌದು. ಆ ಮಕ್ಕನಾಪುರ ಗ್ರಾಮದ ಸಮೀಪ ಏನೈತಿ ಅಂತ ಕೇಳಿದ್ರ, ಆ ಮರವಿಗಿ ಲವಿಗಿ ಅಂತಕ್ಕಂಥ ಊರು ಮುಂದದವ ಕಣ್ಣೂರ್ ಅಂತಕ್ಕಂಥ ಹಳ್ಳಿ ಹಿಂದ. ಹೌದು. ಆ ಕಣ್ಣೂರ್ ಅಂತಕ್ಕಂಥ ಹಳ್ಳಿ ಒಳಗ ಮಾಳಿ ಸಮಾಜದ ಮಣಿತಾಣದವರು, ಹೌದು. ಪರಮ ಮಾಳಿ ಸಮಾಜದ ಮಣಿತಾಣದವರು ಸಿದ್ಧನ, ಆ ಮಾಳಿ ಸಮಾಜದ ಹಿರಿಯನ ಹೆಸರು ಕೂಡ ಸೋಮನಾಥ, ಸೋಮನಾಥ, ಸೋಮಲಿಂಗ. ಹೌದೌದು. ಅಂತ ಹಿರಿಯ ಸೋಮಲಿಂಗನಿಗೆ ಭಕ್ತಿದಿಂದ ದುಡ್ಕೊಂಡಕ್ಕಾಗಿ ಸೋಮಲಿಂಗ ವರ್ಕರ್ನಾಗಿ ಸದ್ಯಕ್ಕೆ ಮಕ್ಕನಾಪುರ ಗ್ರಾಮದಾಗ ಗುಡಿ ಐತಿ ಅಂತ ಹೇಳಿ ಹೇಳಿ. ಯಾರು ಬರೆದ ಬುಕ್ ಆದಾಗ ಅಂತ ಕೇಳಿದ್ರೆ ಸಂಗಮೇಶ್ ಕಂಡಕ್ಟರ್ ಸಾಹೇಬರು ಬರೆದಿರ್ತಕ್ಕಂಥ ಬುಕ್ಕ ಕುದುರಿ ಕಣ್ಣೂರು ಸಿದ್ಧ ಬುಕ್ ಆದೊಳಗ ಅವರು ಪ್ರಶ್ನೆ ಕೇಳಿದ್ರು. ಪ್ರಶ್ನೆಕ್ಕ ಅಗದಿ ಸತ್ಯದ ಉತ್ತರ ಕೊಟ್ರು. ಎಲ್ಲೈತಿ ಅದ ಕೇಳಿದ್ರ ಬಿಜಾಪುರ ಜಿಲ್ಲಾ ಬಿಜಾಪುರ ತಾಲೂಕ ಮಕ್ಕನಾಪುರಕ್ಕೆ ಹೋಗುದ್ರಿ. ಮಕ್ಕನಾಪುರದಿಂದ ನಿರ್ತವಾಗಿರ್ತಕ್ಕಂಥ ಕಣ್ಣೂರಕ್ಕೊಂದು ದಾರಿ ಅದ. ಹೌದು. ಆ ದಾರಿಗೆ ಕಣ್ಣೂರು ಊರು ಬರ್ತೈತಿ. ಒಂದ್ ಕಡೆ ಬೈಕೋರ ದೊಡ್ಡಿ, ಒಂದ್ ಕಡೆ ಮೌನಪ್ಪನ ದೊಡ್ಡಿ ಅಂತೇಳಿ ದೊಡ್ಡಿಗಳು ಬರ್ತಾವಲ್ಲಿ. ಹೌದೌದು. ಮೌನಪ್ಪನ ದೊಡ್ಡಿ ಬೈಕೋರ ದೊಡ್ಡಿ ಕಡೆ ಇಲ್ಲ. ಮೌನಪ್ಪನ ದೊಡ್ಡಿ ಸಮೀಪನೇ ಮಾಳಿ ಸಮಾಜದ ಜನ ಅದಾರ. ಆ ಮಾಳಿ ಸಮಾಜದ ಜನರೊಳಗೆ ನಮ್ಮ ಅರಣ್ಯಸಿದ್ದನ ಗುಡಿ ಹೆಂಗೈತಿ, ಸದ್ಯಕ್ಕೆ ಈಗ ಸೋಮಲಿಂಗೇಶ್ವರ ಗುಡಿ ಕಂಡಿದ್ದು ಆಯ್ತು. ಇಲ್ಲಿ ಹೆಂಗೈತಿ ಮಲ್ಲಪ್ಪ ಅಂತ ಕೇಳಿದ್ರ, ಹೆಂಗ್ರಿಪ್ಪ? ನ್ಯಾಯಾಲಯದ ಕಣ್ಣ ತಪ್ಪಿಸಬಹುದು, ಕರ್ಮ ಅಂತಕ್ಕಂಥ ನ್ಯಾಯಾಲಯದ ಕಣ್ಣ ತಪ್ಪಿಸಕ್ಕೆ ಯಾರಿಂದನೂ ಆಗಕೂಡದು. ಸಾಧ್ಯ ಇಲ್ರಿಪ್ಪ. ನಾವು ಮಾತಿನ ಚತುರದೇವತ್ತು ಹೇಳಿ ಹೌದಾ ಒಬ್ಬ ನ್ಯಾಯಾಲಯನ ಕಣ್ಣ ತಪ್ಪಿಸಬಹುದು. ಆಹಾ ಕರೆ ಮಾಡಿದ ಕರ್ಮದ ಕಣ್ಣು ಮಾತ್ರ ತಪ್ಪಿಸಕ ಯಾವ ಅಪ್ಪನ ಕೈಲೂ ಆಗಲಾರದು. ಇದು ಮೌನಪ್ಪನ ದೊಡ್ಡಿ ಸಮೀಪ ಇದ್ದಿರ್ತಕ್ಕಂಥ ಕಣ್ಣೂರು ಗ್ರಾಮದಲ್ಲಿ ಮಾಳಿ ಸಮಾಜದಲ್ಲಿ ಸದ್ಯಕ್ಕೆ ಗುಡಿ ಐತಿ, ಗುಂಡಾರತಿ ಆಗಿರ್ತಕ್ಕಂಥ ಉತ್ತರ ಅವ್ರ ಪ್ರಶ್ನೆಗೆ ಅವ್ರು ಕೊಟ್ಟಾರ. ಹೌದೌದು. ನಿಮ್ಮ ಮತ್ತಿಗೆ ನೆಲಕಿದಷ್ಟು ನೀವು ಕೊಟ್ಟಿರಿ. ಹಂಗ ತಂಗಿನೂ ಒಂದು ಕೂಡ ಮಾಳು ಮಾಸ್ತರ್ಗೆ ಪ್ರಶ್ನೆ ಮಾಡಿದ್ರು. ಮಾಡ್ಯಾರಿಪ್ಪ. ಬೀರ್ ದೇವ್ರ ಲಿಸ್ಟ್ದೊಳಗ, ಹೌದು. ಬೀರ್ ದೇವ್ರ ಕತ್ತಿ ಒಳಗ ಹೌದೌದು. ಹೆಸರಿಟ್ಟು ಮಾಡಿದಕ್ಕರ ನಮಗ್ ಬಹಳ ಆನಂದ ಇತ್ತು. ಹೌದು. ಆನಂದ ಆದಕ್ಕರ ಮಾಳು ಮಾಸ್ತರ ಹೆಂಗ ಪ್ರಶ್ನೆ ಇತ್ಲ ಹಂಗ ಉತ್ತರ ಕೊಟ್ರು. ಕೊಟ್ಟಾರಿಪ್ಪ. ಮುಂದಿಂದ ಬೀರ್ ದೇವ್ರಿಗೆ ಗುರುತಿತ್ತೋ ಅಥವಾ ಇಲ್ಲೋ, ಇಲ್ಲೋ ಬರೇ ಮಾತಿನ ಮರಮ್ ಇಷ್ಟೇ ಆದ್ರೆ ನೀವು ಮಾರುದ್ ಮಾಡಾಕತ್ತೀರಿ. 2 ಮಂದಿ ಎಷ್ಟು ಮಾರುದ್ ಮಾಡೋ ಅರ್ಥ ಇಲ್ಲ ಇದ್ರಾಗ. ಹೌದಾ ತಂಗಿನಿ ಏನು ಕೇಳಿದಿ, ಬೀರ್ ದೇವ್ರ ಗರ್ಭದಾಗಿದ್ದಾಕರೇ ತಿಳಿಸಿ ಮುಂದಿನ ಹೊನ್ನಾರ ತಾಯಿಗೆ ಹೇಳ್ಯಾನ, ಹೇಳ್ಯಾಣ. ಮುಂದಿನ ಹೊನ್ನಾರ ಹೇಳ್ಯಾನ. ಹೌದಾ ಹಂಗ ಹುಟ್ಟಿ ಬಂದ ಮೇಲೆ ಹೊತ್ತ ನಾ ಆರ್ಯಾನಕ್ ಹೋಗಿನಿ, ಹಾ ಆರ್ಯಾಣದಾಗ ಅಕ್ಕವಮ್ಮಯ್ಯವನ ವಶ ಆಗಿನಿ.
ಅಕ್ಕವ ಮಾಯವನ ಮನಿಯೊಳಗೆ ಬೆಳೆದೀನಿ. ಬೆಳೆದೀನಿ. ಖರೆ ಮುಂದೆ ನನ್ನ ತಾಯಿ ತಂದಿದ್ದು ನನಗೆ ಗುರುತೈತಿಲ್ಲೋ ಅಂತಕ್ಕಂಥ ಮಾತ ಬೀರ ದೇವ್ರಿಗೆ ಗುರುತಿತ್ತೋ ಇಲ್ಲೋ ಇಟ್ಟು ಪ್ರಶ್ನೆ ಕೇಳಿ ತಂಗಿನಿ. ಹೌದೌದು. ನೀ ಕೇಳಿದ್ದೆ ಇಷ್ಟೇ.